कलाबुरगी से एक बड़ी पुलिस सफलता की खबर सामने आई है। सिटी पुलिस कमिश्नर डॉक्टर शरणप्पा एसडी ने जानकारी दी है कि पुलिस ने एक इंटरस्टेट रॉबर को गिरफ्तार करते हुए उसके पास से 5 लाख रुपए कीमत की 40 ग्राम सोने की चेन बरामद की है। सिटी पुलिस कमिश्नर के ऑफिस में हुई प्रेस कॉन्फ्रेंस को संबोधित करते हुए उन्होंने बताया कि एक अज्ञात व्यक्ति ने एक बुजुर्ग महिला को उनके घर के बाथरूम में बंद कर दिया और 5 लाख रुपए की सोने की ज्वेलरी लूटकर फरार हो गया था। इस मामले में विट्ठल हिलर के डॉक्टर चंद्रशेखर नागलीकर ने 6 मई 2025 को ब्रह्मपुर पुलिस स्टेशन में शिकायत दर्ज कराई थी। इस गंभीर मामले की जांच के लिए सिटी पुलिस कमिश्नर के निर्देश पर एसीपीज प्रवीण नायक और शरण बसप्पा सूबेदार के मार्गदर्शन में एक विशेष टीम का गठन किया गया। ब्रह्मपुर पुलिस स्टेशन के पीआई महंतेश पाटिल और उनकी टीम ने जांच के दौरान शिव कुमार अलियास दाडिये शिव, पिता कुप्पे स्वामी, निवासी मुलहल्ली गांव, कनकापुरा तालुक, बेंगलुरु साउथ डिस्ट्रिक्ट को गिरफ्तार करने में सफलता हासिल की। पुलिस ने आरोपी के पास से 5 लाख रुपए कीमत की 40 ग्राम सोने की चेन बरामद की है। पुलिस कमिश्नर ने बताया कि आरोपी शिव कुमार अलियास दाडिये शिव, जो बेंगलुरु के परप्पना अग्रहरा सेंट्रल जेल में बंद था, उसे बॉडी वारंट पर लाकर पूछताछ की गई। पूछताछ के बाद चोरी की गई सोने की ज्वेलरी बरामद कर ली गई और आरोपी को कोर्ट में पेश कर जुडिशियल कस्टडी में भेज दिया गया। डॉक्टर शरणप्पा एसडी ने इस केस को सफलता से सुलझाने पर पुलिस अधिकारियों और कर्मियों की तारीफ करते हुए उनके काम की प्रशंसा की। इस प्रेस कॉन्फ्रेंस में डीसीपी प्रवीण नायक, एसीपी शरण बसप्पा सूबेदार और ब्रह्मपुर पुलिस स्टेशन के पीआई महंतेश पाटिल भी मौजूद थे। ಪ್ರೆಸ್ ಮೀಟ್ ಕರೆದಿದ್ದೀವಿ ಅಂತ, ಬಟ್ ತುಂಬಾ ಸೂಕ್ಷ್ಮವಾಗಿರುವಂತಹ ಪ್ರಕರಣ. ಇದರಲ್ಲಿ ಬ್ರಹ್ಮಪುರ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ವಿಠ್ಠಲ್ ನಗರ ಒಬ್ಬರು ಹಿರಿಯ ಮಹಿಳೆ ಇರ್ತಾರೆ, ವಯಸ್ಸಾದ ಅಜ್ಜಿ ಇರ್ತಾರೆ. ಪ್ರೆಸ್ ನೋಟ್ ಎಲ್ಲಿದೆ? ಮತ್ತೆ ಕುಡಿ ಅವರಿಗೆ. ನೆಕ್ಸ್ಟ್ ಟೈಮ್ ಪ್ರೆಸ್ ಮೀಟ್ ಇಲ್ಲಿ ಸ್ಟಾರ್ಟ್ ಮಾಡೋ ಮೊದಲು ಅವ್ರಿಗೆ ಕೊಟ್ಬಿಡಿ. ಆ ಗ್ರೂಪಿಗೆ ಮೆಸೇಜ್ ಹಾಕಿದ್ದಾರೆ ನೋಡಿ ಅವರು. ಇದು ಪ್ರಕರಣ ಆಗಿದ್ದು ಆಕ್ಚುಲಿ ಮೇದಲ್ಲಿ, ಲಾಸ್ಟ್ ಇಯರ್ ಮೇದಲ್ಲಿ ಆಗಿತ್ತು. ಈವ್ನಿಂಗ್ ಅರೌಂಡ್ ಬಿಟ್ವೀನ್ 8 to 10 ವೈದ್ಯರು ಇರ್ತಾರೆ. ವೈದ್ಯರು ಅವರು ಖಾಸಗಿ ಕ್ಲಿನಿಕ್ಗೆ ಹೋಗಿರ್ತಾರೆ. ಮನೆಯಲ್ಲಿ ಒಬ್ಬಂಟಿಯಾಗಿ ಅಜ್ಜಿ ಇರ್ತಾರೆ, ಅವ್ರ ತಾಯಿ. ಏನು ಒಬ್ಬನು ಆರೋಪಿ ಇದ್ದಾನೆ, ಆ ಮನೆಗೆ ಎಂಟ್ರ್ ಆಗ್ತಾನೆ. ಬಾಗಿಲು ಹಾಕಿರೋದಿಲ್ಲ. ಮನೆಗೆ ಎಂಟ್ರ್ ಆಗಿ ಅವರಿಗೆ ಕೈಕಾಲು ಕಟ್ಟಿ ಬಾತ್ರೂಮಲ್ಲಿ ಲಾಕ್ ಮಾಡಿ ಅವ್ರ ಮೈ ಮೇಲಿರುವ ಚಿನ್ನಾಭರಣವನ್ನು ದೋಚ್ಕೊಂಡೋಗಿರ್ತಾನೆ. ಸೊ ತುಂಬ ಗಂಭೀರವಾಗಿರುವ ಪ್ರಕರಣ ಆಗಿರುತ್ತು. ಸ್ಥಳ ಪರಿಶೀಲನೆ ಎಲ್ಲ ಮಾಡಿದ್ವಿ ಮತ್ತು ತಾಂತ್ರಿಕ ತನಿಖೆಯನ್ನು ಕೂಡ ಮಾಡಲಾಗಿತ್ತು. ಅದರಲ್ಲಿ ವಿಶೇಷವಾಗಿ ಅಂತಂದರೆ ಸುತ್ತಮುತ್ತಲಿನ ಎಲ್ಲ CCTVಗಳನ್ನು ಕೂಡ ನಾವು ಪರಿಶೀಲನೆ ಮಾಡಿದ್ವಿ. ನಮ್ಮ ಪರಿಶೀಲನೆ ನಂತರ ಕೆಲವು ಕುರುಹುಗಳು ಸಿಕ್ಕಿದ್ವು. ಅದರಲ್ಲಿ ವಿಶೇಷವಾಗಿ ಪ್ರಶಂಸಿಸಬೇಕಾಗಿದ್ದು ಈಗಿನ ಏನು ಬ್ರಹ್ಮಪುರ ಇನ್ಸ್ಪೆಕ್ಟರ್ ಇದ್ದಾರೆ ಮತ್ತು ಅವರ ಕ್ರೈಮ್ ಟೀಮ್ ಮತ್ತು ACP ಸೌತ್ ಈ ಒಂದು ಕಂಟಿನ್ಯೂಯಸ್ ಪರ್ಸಿವರೆನ್ಸ್ನಿಂದ ಆರೋಪಿಯನ್ನು ಪತ್ತೆ ಹಚ್ಚುವಲ್ಲಿ ಮತ್ತು ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದರಲ್ಲಿ ಬಂಧಿತನಾದವನ ಆರೋಪಿ ಹೆಸರು ಶಿವಕುಮಾರ್ ಅಲಿಯಾಸ್ ದಡಿಯಾ ಶಿವ ಅಂತ. ಬೇಸಿಕಲಿ ಅರೌಂಡ್ 35 years, ಮೂಲತಃ ಬೆಂಗಳೂರವನು. ಇವನ ಒಂದು ಅಪರಾಧ ಹಿನ್ನೆಲೆಯನ್ನು ನಾವು ಕಲೆ ಹಾಕಿದಾಗ ಅಂತಾರಾಜ್ಯ ಅಪರಾಧಿ ಇದ್ದಾನೆ ಇವನು. ತೆಲಂಗಾಣ, ಆಂಧ್ರ ಪ್ರದೇಶ, ತಮಿಳುನಾಡು ಮತ್ತು ಕರ್ನಾಟಕ ವಿವಿಧ ರಾಜ್ಯಗಳಲ್ಲಿ ಇವನ ಮೇಲೆ ಅಪರಾಧಗಳಿದ್ದಾವೆ. ಮತ್ತು ಇನ್ನೊಂದು ಗಮನಿಸಬೇಕಾಗಿದ್ದಂತಂದರೆ ಇವನ ಮೇಲೆ ಬರೇ ರಾಬ್ರಿ, ದರೋಡೆ ಅಷ್ಟೇ ಅಲ್ಲ, ಮನೆ ಕಳ್ಳತನ ಪ್ರಕರಣಗಳಿದ್ದಾವೆ, ವೆಹಿಕಲ್ ವಾಹನ ಕಳ್ಳತನ ಪ್ರಕರಣಗಳಿದ್ದಾವೆ, ಕೊಲೆ ಪ್ರಕರಣ ಇವನ ಮೇಲಿದೆ. ಮತ್ತು ಇವನನ್ನು ವಶಕ್ಕೆ ಪಡಿಸ್ಕೊಂಡು ವಿಚಾರಣೆ ಒಳಪಡಿಸಿದಾಗ ತಿಳಿದು ಬಂದಿರೋದೇನಂತಂದರೆ ಇವನ ಏನು ಹೆಂಡತಿ ಇದ್ದಾರೆ, ಬೇಸಿಕಲಿ ಶಿ ಈಸ್ ಫ್ರಮ್ ಗುಲ್ಬರ್ಗ, ಆಳಂದ್ ಅಲ್ಲಿ ಲೆಂಗ್ಟಿ ಗ್ರಾಮದವರಿದ್ದಾರೆ. ಸೊ ಅವರಿಗೆ ಭೇಟಿ ಆಗಲಿಕ್ಕೆ ಬಂದಿರ್ತಾನೆ. ಇನ್ನೊಂದು ಇದರಲ್ಲಿ ಗಮನಿಸಬೇಕಾಗಿದ್ದೇನಂತಂದರೆ ಕಲಬುರಗಿದಲ್ಲಿ ಮಾಡಿರುವಂಥ ಫಸ್ಟ್ ಅಫೆನ್ಸ್. ಆಮೇಲೆ ಚಿತ್ತೂರಲ್ಲಿ ಒಂದು ಕೊಲೆ ಪ್ರಕರಣದಲ್ಲಿ ಜೈಲಲ್ಲಿರ್ತಾನೆ. ಬೇಲಲ್ಲಿ ಹೊರಗಡೆ ಬಂದು ಅವನ ಹೆಂಡತಿ ಜೊತೆ ಇಲ್ಲಿ ವಾಸಕ್ಕೆ ಬಂದಾಗ
ಈ ಅಪರಾಧ ಮಾಡಿ ಹೋಗಿರ್ತಾನೆ. 1 ವೀಕ್ ಇಲ್ಲಿ ಇದ್ದಿರ್ತಾನೆ. ಆ ಟೈಮಲ್ಲಿ ಹಣಕ್ಕೆ ಏನು ಖರ್ಚಿಗೆ ಬೇಕಾಗಿರುತ್ತೆ ಆ ಟೈಮಲ್ಲಿ ಅಪರಾಧ ಮಾಡಿರ್ತಾನೆ. ಸೊ ವೆರಿ ರಿಮೋಟ್ ಎವಿಡೆನ್ಸ್ ಇತ್ತು ನಮಗೆ, ತುಂಬ ಕಠಿಣವಾದ ಪ್ರಕರಣ ಇತ್ತು. ಆದರೂ ನಮ್ಮ ತನಿಖಾ ಏನು ಸಿಬ್ಬಂದಿ ಇದ್ದಾರೆ, ಅಧಿಕಾರಿಗಳಿದ್ದಾರೆ, ಉತ್ತಮ ಒಂದು ಪತ್ತೆಯನ್ನು ಮಾಡಿದ್ದಾರೆ. ಇದೇ ರೀತಿ ತಾವು ನೋಡಿದ್ರಿ, ಕಳೆದ ಒಂದೂವರೆ ತಿಂಗಳ ಹಿಂದೆ ಒಬ್ಬನು ಪುಣೆಯಿಂದ ಮಹಾರಾಷ್ಟ್ರದಿಂದ ಟ್ರೈನ್ ಹತ್ತಿ ಕನ್ಯಾಕುಮಾರಿ ಹೋಗಬೇಕಾದ್ರೆ ಟ್ರೈನ್ ಟಿಕೆಟ್ ಇಲ್ಲದೆ ಆಕ್ಸಿಡೆಂಟಲ್ ಆಗಿ ಕಲಬುರಗಿದಲ್ಲಿ ಅಪರಾಧ ಮಾಡ್ತಾನೆ. ಅದರಲ್ಲೂ ಕೂಡ ನಮ್ಮ ಸ್ಟೇಷನ್ ಬಜಾರ್ದವರು ಆರೋಪಿಯನ್ನು ಬಂಧಿಸಿ ಇಂಟ್ಯಾಕ್ಟ್ ಪ್ರಾಪರ್ಟಿಯನ್ನು ರಿಕವರಿ ಮಾಡಿದ್ವಿ. ಸೊ ವಿ ಆರ್ ಟ್ರೈಯಿಂಗ್ ಬೆಸ್ಟ್. ಎಲ್ಲಿ ನಮಗೆ ಸಣ್ಣ ಪುಟ್ಟ ಕುರುಹುಗಳಿದ್ರು ಅವುಗಳನ್ನು ಪತ್ತೆ ಮಾಡದೆ ಬಿಡ್ತಾ ಇಲ್ಲ. ಇದರಲ್ಲಿಯೂ ಕೂಡ ಈ ಆರೋಪಿಯನ್ನು ಬಂಧಿಸಲಾಗಿದೆ. ಇದರಲ್ಲಿ ಶ್ರಮಿಸಿದ ಎಲ್ಲ ಅಧಿಕಾರಿ ಸಿಬ್ಬಂದಿಯವರಿಗೆ ನಾನು ಪ್ರಶಂಸನಾ ಪತ್ರಗಳನ್ನು ನೀಡ್ತಾ ಇದ್ದೀನಿ. ಮತ್ತು ಇದರಲ್ಲಿ ಏನಾದರೂ ಕ್ವಶನ್ಸ್ ಇದ್ದರೆ ಕೇಳಿ. ಒಂದೇ ಮನೇಲಿದ್ದರು. ಅವ್ರದ್ದು ಏನು ಡಾಕ್ಟರ್ ಇದ್ದಾರೆ, ಅವರು ಪ್ರೈವೇಟ್ ಕ್ಲಿನಿಕ್ ಹೋಗಿದ್ದ ಸಂದರ್ಭದಲ್ಲಿ ಅವರು ಮನೇಲಿ ಒಬ್ಬರೇ ಇರ್ತಾರೆ. ಓನ್ಲಿ ರಾಬ್ರಿ ಮಾಡಿರೋಂಥದ್ದು, ಬೇರೆ ಏನು ಕಳ್ತನ ಮಾಡಿಲ್ಲ. ಅದು ಅವನು ತಲೆನೇ ಹಾಕಿಲ್ಲ. ಅವನು ಅಜ್ಜಿನೇ ಟಾರ್ಗೆಟ್ ಮಾಡಿದ್ದಾನೆ.